ಅತ್ತಿವಟ್ಟ ಅನ್ನಪೂರ್ಣೇಶ್ವರಿ ದೇವಿ, ಈ ದೇವಿ ದಿವ್ಯಶಕ್ತಿ ಇರುವಂತ ಒಂದು ವಿಗ್ರಹ ನಮ್ಮ ಶ್ರೀಕಾಂತ್ ಅವರ ತಂದೆಗೆ ಸಿಕ್ಕಿತ್ತು. ಈ ದೇವಿಯ ಇಲ್ಲಿ ಪ್ರತಿಷ್ಠಾಪನೆಯಲ್ಲಿ ಒಂದು ದಿವ್ಯವಾದ ಶಕ್ತಿಯಿಂದ ಜನಗಳಿಗೆ ಆರೋಗ್ಯ ಮತ್ತು ಐಶ್ವರ್ಯ ನಾನಾ ರೀತಿ ಅನುಕೂಲ ಆಗ್ತಾ ಇದೆ. ಹೇಗಪ್ಪ ಅಂದ್ರೆ ಕೆಂಪುದು ಒಂದು ಪೂರ್ಣ ಫಲ ಅಂದ್ರೆ ಒಂದು ತೆಂಗಿನಕಾಯಿ ಕೆಂಪು ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಅದನ್ನ ದೇವರಿಗೆ ಹನ್ನೊಂದು ಪ್ರದರ್ಶನ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಅದನ್ನ ಇಲ್ಲಿ ಕಟ್ಟಿದ್ರೆ ಅವರಿಗೆ ಮನೆ, ಸೈಟು, ವ್ಯಾಪಾರ, ಅಭಿವೃದ್ಧಿ, ವಿವಾಹ ಆಗದಿರೋ ವಿವಾಹ, ಇದೆಲ್ಲ ಕಾರ್ಯಕ್ರಮ ನೆರವೇರುತ್ತೆ ದೇವಿಯ ಒಂದು ಕೃಪೆಯಿಂದ. ಹಾಗೆ ಯಾರಿಗ ಕೆಂಪುದು ಮನೆದು ಸಾಲ ಸೋಲ, ವ್ಯಾಪಾರ, ಅಭಿವೃದ್ಧಿ, ಮನೆಯಲ್ಲಿ ಏನಾದರೂ ಡೆವಲಪ್ ಇಲ್ಲದಿದ್ರೆ, ನೆಗೆಟಿವ್ ಎನರ್ಜಿ ಇದ್ರೆ ಕೆಂಪುದು ಮನೆ ಇಲ್ಲಿ ಕಟ್ಬಿಟ್ಟು ಹೋಗಿ ಅದನ್ನ ಕಟ್ಬಿಟ್ಟು ಹೋದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ, ವ್ಯಾಪಾರ ಅಭಿವೃದ್ಧಿ ಎಲ್ಲ ಆಗುತ್ತೆ. ಮತ್ತೆ ಮಾಟ ಮಂತ್ರ ದೋಷ, ದೃಷ್ಟಿ ದೋಷ ಇದೆಲ್ಲ ಏನಾದರೂ ಇದ್ದರೆ ಅದಕ್ಕೆ ಕಪ್ಪುದು ಒಂದು ಬಟ್ಟೆಯಲ್ಲಿ ಕಟ್ಟಿರುವಂತ ಒಂದು ಪೂರ್ಣ ಫಲವನ್ನ ದೇವಿಗೆ 21 ಸತಿ ಪ್ರದಕ್ಷಿಣೆ ಮಾಡಿ ಇಲ್ಲಿ ಕಟ್ಟಿದ್ರೆ ದೃಷ್ಟಿ ದೋಷ, ಮಾಟಮಂತ್ರ ದೋಷ, ಕಣ್ದೃಷ್ಟಿ ದೋಷ ಇವೆಲ್ಲ ಪೂರ್ಣವಾಗಿ ಪರಿಹಾರ ಆಗುತ್ತೆ. ಅದ ನಂತರ ನೀವು ಮನೆಗೆ ಹೋಗ್ಬೇಕು, ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಬೇಕು ಅಂದ್ರೆ ಹಳದಿ ಬಣ್ಣದ ಒಂದು ಪೂರ್ಣ ಫಲವನ್ನು ತಗೊಂಡೋಗಿ ದೇವರಿಗೆ 11 ಪ್ರದಕ್ಷಿಣೆ ಹಾಕ್ಬಿಟ್ಟು ತಗೊಂಡೋಗಿ ಮನೆಯಲ್ಲಿ ಕಟ್ಟಿದ್ರೆ ಮನೆಯಲ್ಲಿ ಯಾವಾಗಲೂ ಒಂದು ನಕಾರಾತ್ಮಕ ಶಕ್ತಿಯನ್ನು ಇದ್ದು ಮನೆ ಅಭಿವೃದ್ಧಿ, ಮಕ್ಕಳು ಎಲ್ಲ ಅಭಿವೃದ್ಧಿ ಆಗುತ್ತೆ, ನೆಮ್ಮದಿಯಿಂದ ಇರ್ತಾರೆ ಅಂತ ಇದು ಈ ದೇವಿಯ ಒಂದು ವೈಶಿಷ್ಟ್ಯತೆ. ಇದು ಅತ್ತಿವಟ್ಟ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಹೊಸಕೋಟೆಯಿಂದ 8 ಕಿಲೋಮೀಟರ್ ಅರಣ್ಯ ಪ್ರದೇಶದ ಹಿಂದುಗಡೆ ಇದೆ.